ಏನಾದರೂ ಲಾಭ ಆಗಿದೆಯಾ? ನಾನು ಹಿಂದೂ, ನೀವು ಹಿಂದೂ, ಏನಾದರೂ ಲಾಭ ಆಗಿದೆಯಾ? ಪರೋಕ್ಷವಾಗಿ ಮೋದಿ ವಿರುದ್ಧ ಈ ರೀತಿಯಾಗಿ ಸಚಿವ ಸಂತೋಷ್ ಲಾಡ್ ಅವರು ಗುಡುಗಿದ್ದಾರೆ. ಶ್ರೀಕಾಂತ್ ಪೂಜಾರಿ ಮೇಲೆ ಕೇಸ್ ಹಾಕಿದ್ರೆ ನಮ್ಗೇನ್ ಲಾಭ? ಅಷ್ಟೊಂದು ಕೇಸ್ ಇರುವಾಗ ಇನ್ನೊಂದು ಬಾರಿ ಕೋರ್ಟ್ಗೆ ಹೋಗಿದ್ರೆ ಏನಾಗ್ತಾ ಇತ್ತು? ರಾಮ ಮಂದಿರಕ್ಕೆ ನಾನು ಕೊಟ್ಟ ಇಟ್ಟಿಗೆ ಎಲ್ಲಿ ಅಂತ ಲಾಡ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರಶ್ನೆ ಮಾಡಿದ್ದಾರೆ. ದೇಶದ ಯಾವ ಹಿಂದೂಗೂ ಲಾಭಗಳಿಲ್ಲ ಇಲ್ಲಿ. 10 ವರ್ಷದಿಂದ ಹಿಂದೂ ಪರವಾಗಿ ಮಾತನಾಡ್ತಾರೆ. ಹೇಗೆ ಹಿಂದೂಗೆ ಏನು ಲಾಭ? ನೀವು ಹಿಂದೂ ತಾನೆ, ನಿಮಗೇನು ಬಂದಿದೆ? ನಿಮ್ಮ ಮನೆಗೆ ಏನು ಎಕ್ಸ್ಟ್ರಾ ಸ್ಕೀಮ್ ಬಂದಿದೆಯಾ? ನೀವು ಹಿಂದೂಗಳಲ್ವಾ, ನಾನು ಹಿಂದೂ ಅಲ್ವಾ? ನಿಮ್ಮ ಮನೆಗಳಿಗೆ ಏನು ಸ್ಕೀಮ್ ಬಂದಿದೆ ಅಂದರೆ ನೀವೆಲ್ಲ ಹಿಂದೂಗಳಲ್ಲ. ಏನು ಸ್ಪೆಷಲ್ ಸ್ಕೀಮ್ ಏನಾದ್ರು ಬಂದಿದೆ ಈ ದೇಶದಲ್ಲಿ? ಸುಮ್ಮನೆ ಹಿಂದೂಗಳು ಮಾತಾಡೋದು. ಈಗ ಎಲೆಕ್ಷನ್ ಬಂದತ್ತೆ ಹಿಂದೂ ಪರ ಮಾತನಾಡೋದು, ಮತ್ತೆ ಇನ್ನೇನೈತೆ ಅಲ್ರಿ? ಈಗ ರಾಮ ನಮ್ಮ ದೇವರು, ದುರ್ಗಮ್ಮನ ನಮ್ಮದು, ಮಾರಮ್ಮ ನಮ್ಮದು, ಗಂಡಿ ಮಾರಮ್ಮ ನಮ್ಮದು, ಮೈಲಾರಲಿಂಗೇಶ್ವರ ನಮ್ಮದು, ಖಂಡೋಬಾ ನಮ್ಮದು, ಎಲ್ಲ ದೇವರುಗಳು ನಮ್ಮದೇ. ಬರೀ ರಾಮ ಯಾಕ? ವೈ ಒಂದೇ ರಾಮ. ರಾಮನು ನಮ್ಮ ದೇವರು, ಸೀತನು ನಮ್ಮ ತಾಯಿ, ಅವರು ನಮ್ಮ ದೇವರೇ. ದೇಶದ ಯಾವ ಹಿಂದೂಗೂ ಲಾಭಗಳಿಲ್ಲ ಇಲ್ಲಿ. 10 ವರ್ಷದಿಂದ ಹಿಂದೂ ಪರವಾಗಿ ಮಾತನಾಡ್ತಾರೆ. ಹೇಗೆ ಹಿಂದೂಗೆ ಏನು ಲಾಭ? ನೀವು ಹಿಂದೂ ತಾನೆ, ನಿಮಗೇನು ಬಂದಿದೆ? ನಿಮ್ಮ ಮನೆಗೆ ಏನು ಎಕ್ಸ್ಟ್ರಾ ಸ್ಕೀಮ್ ಬಂದಿದೆಯಾ? ನೀವು ಹಿಂದೂಗಳಲ್ವಾ, ನಾನು ಹಿಂದೂ ಅಲ್ವಾ? ನಿಮ್ಮ ಮನೆಗಳಿಗೆ ಏನು ಸ್ಕೀಮ್ ಬಂದಿದೆ ಅಂದರೆ ನೀವೆಲ್ಲ